ಹಲೋ ವೆಲ್ಕಮ್ ಟು ಮೈ ಗೋಲ್ಡನ್ ಸೋಲ್ ಯೂಟ್ಯೂಬ್ ಚಾನಲ್. ಮತ್ತು ಇವತ್ತಿನ ನನ್ನ ದಿನಾನ ನಾನು ಹೆಲ್ದಿ ಸ್ನ್ಯಾಕ್ಸಿಂದ ಶುರು ಮಾಡ್ತಾ ಇದ್ದೀನಿ. ಎನಿವೇಸ್ ಮೇನ್ ಪಾಯಿಂಟಿಗೆ ಬಂದುಬಿಡ್ತೀನಿ. ನಾನಿಲ್ಲಿ ಏನು ತೋರಿಸ್ತಿದ್ದೀನಿ ಅಂತ ಹೇಳಿದರೆ ಅಕ್ಕಿ ಮತ್ತು ಗೋಧಿ. ಸೊ 8th ಮಂತ್ ಪ್ರೆಗ್ನೆನ್ಸಿ ಜರ್ನಿ ಶುರು ಆಗ್ತಿರೋ ಕಾರಣ ಸೊ ಇದನ್ನು ನಾನು ಮಾಡ್ತಿದ್ದೀನಿ. ನಿಮ್ಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಸೊ ನೀವು ಕೂಡ ಮಾಡ್ಬೋದು. ಯಾವಾಗ ನಾವು ಪ್ರೆಗ್ನೆನ್ಸಿ ಅಥವಾ ಗರ್ಭ ಧರಿಸಿದ್ದೀವಿ ಅಂತ ಗೊತ್ತಾಗುತ್ತೋ ಸೊ ಆವತ್ತಿಂದಾನೇ ಪ್ರೆಗ್ನೆನ್ಸಿ ಜರ್ನಿ ಮುಗಿಯೋವರೆಗೂ ಗರ್ಭ ಸಂಸ್ಕಾರ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ಮುದ್ರೆ ಆಗಿರ್ಬೋದು ಅಥವಾ ಈ ಒಂದು ಅಕ್ಕಿ ಗೋಧಿ ಏನು ತೋರಿಸಿದ್ನಲ್ಲ ಸೊ ಅದನ್ನು ದಾನ ಮಾಡೋದಾಗಿರ್ಬೋದು, ಇದು 8th ಮಂತಲ್ಲಿ ಮಾತ್ರ 4 ವಾರಗಳಲ್ಲಿ ಮಾಡಬೇಕಾಗತ್ತೆ. ಸೊ 8th ಮಂತ್ ಜರ್ನಿ ಶುರು ಆಗಿರೋ ಕಾರಣ ನಾನು ಇದನ್ನು ಮಾಡ್ತಿದ್ದೀನಿ. ಇದನ್ನು ಮಾಡೋದಕ್ಕೆ ರೀಸನ್ ಏನು ಅಂತ ಹೇಳಿದರೆ, ನಮ್ಮ ಗರ್ಭದಲ್ಲಿ ಹುಡ್ತಾ ಇರೋಂಥ ಮಗು ಏನು ದೋಷ ಮಾಡ್ಕೊಂಡು ಬಂದಿದೆ ಅಥವಾ ಏನು ಪಾಪ ಮಾಡ್ಕೊಂಡು ಬಂದಿದೆ ಸೊ ಇದೆಲ್ಲ ಯಾರಿಗೂ ಗೊತ್ತಿರಲ್ಲ. ಸೊ ಅದಕ್ಕಾಗಿ ಏನಾದರೂ ದೋಷಗಳು ಮಾಡ್ಕೊಂಬಂದಿದ್ರೆ ಅಥವಾ ಅದಕ್ಕೇನಾದರೂ ದೋಷ ಇದ್ದರೆ ಪಾಪಗಳಿದ್ರೆ ಅದೆಲ್ಲ ಕಳೆದು ಹೋಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಮುದ್ರೆನ ಹಾಕಿ ಮಂತ್ರ ಪಠಣೆ ಮಾಡಿ ಅದರಿಂದ ನಾವು ಸೇವ್ ಮಾಡ್ಬೋದು. ಸೊ ಇಲ್ಲಿ ನೀವು ನೋಡಿದ್ರಿ ಮಣಿಕಟ್ಟು ಅಂತ ಏನು ಬರುತ್ತಲ್ಲ ಚಂದ್ರಭಾಗ, ಅದನ್ನು ಜಾಯಿಂಟ್ ಮಾಡಬೇಕು ಮತ್ತು ಉಂಗುರದ ಬೆರಳು ಅದೆರಡನ್ನು ಜಾಯಿಂಟ್ ಮಾಡಿ ಮಿಕ್ಕಿರೋ ಎಲ್ಲ ಬೆರಳನ್ನು ಅರಳಿಸಿ ಮಂತ್ರನ ಪಠಣೆ ಮಾಡಬೇಕು. 1/2 hour ಇಲ್ಲ 15 minutes ಇಲ್ಲ 108 ಸರ್ತಿ ನೀವು ಮಾಡ್ಬೋದು. ಮಂತ್ರ ಬಂದು ಓಂ ಸಂ ಸೂರ್ಯಾಯ ನಮಃ, ಓಂ ಚಂ ಚಂದ್ರಾಯ ನಮಃ ಇಷ್ಟೇ ಇರೋದು. ಇದನ್ನು ಸಿಂಪಲ್ ಇದೆ. ಸೊ ಇದನ್ನು ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನೀವು ಮಾಡ್ಕೋಬೋದು. ಸೊ ಅದೆಲ್ಲ ಮುಗಿಸ್ಕೊಂಡಾದಮೇಲೆ ಎಕ್ಸಸೈಸ್ ಬಾಲ್ಗೆ ಏರ್ನ ಬ್ಲೋ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಅದನ್ನು ಮಾಡಿಕೊಂಡು ಮಧ್ಯಾಹ್ನ ಊಟಕ್ಕೆ ಸ್ವಲ್ಪ ಸ್ಪೆಷಲಾಗಿ ರೆಡಿ ಮಾಡೋಣ ಅಂಥೇಳಿ ಅಂದ್ಕೊಂಡಿದ್ವಿ. ನನಗೆ ತುಂಬ ದಿನದಿಂದ ಗೋಧಿ ಪಾಯಸ ತಿನ್ನಬೇಕು ಅಂತ ಆಸೆ ಆಗ್ತಿತ್ತು. ಸೊ ನಮ್ಮಮ್ಮಂಗೆ ಹೇಳ್ತಾ ಇದ್ದೆ. ಸೊ ಇವತ್ತು ಮಾಡೋಣ ಅಂಥೇಳಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ವಿ. ಜಾಸ್ತಿ ಹೊತ್ತು ನಿಲ್ಲಕ್ಕಾಗ್ತಿರ್ಲಿಲ್ಲ. ಸೊ ಹಾಗಾಗಿ ಅಲ್ಪ ಸ್ವಲ್ಪ ಅಷ್ಟೇ ನಾನು ಹೆಲ್ಪ್ ಮಾಡಿದ್ದು, ಮಿಕ್ಕಿರೋದೆಲ್ಲ ಅಡುಗೆ ನಮ್ಮಮ್ಮನೇ ಮಾಡಿದ್ರು. ಅಡುಗೆ ಅಂತೂ ತುಂಬಾ ಚೆನ್ನಾಗಾಗಿತ್ತು. ಆ್ಯಂಡ್ ಖುಷಿ ಜೊತೆಗೆ ಸ್ವಲ್ಪ ಪ್ರತಿದಿನ ಟೈಮ್ ಪಾಸ್ ಮಾಡ್ತೀನಿ. ಸೊ ಅದು ರುಟೀನ್ ಆಗಿಬಿಟ್ಟಿದೆ. ಆ್ಯಂಡ್ ಮನೇಲಿ ತುಪ್ರಿಕಾಯಿ ಇತ್ತು ಅಂಥೇಳಿ ಸೊ ಅದನ್ನು ಬಜ್ಜಿ ಮಾಡ್ಕೊಂಡಿದ್ದೆ. ಇನ್ನೂ ಊಟಕ್ಕಿಲ್ಲಿ ಅಕ್ಕಿ ಪಾಯಸ, ಗೋಧಿ ಪಾಯಸ, ರೈಸ್, ಸಾಂಬಾರು, ಅದಾದಮೇಲೆ ಬದನೇಕಾಯಿ ಪಲ್ಯ, ಸಂಡಿಗೆ, ಮೆಣಸಿನ್ಕಾಯಿ ಸೊ ಈ ಥರ ಇತ್ತು. ಊಟ ತುಂಬಾ ಚೆನ್ನಾಗಾಗಿತ್ತು. ನಾನು ನಮ್ಮಮ್ಮ ಇಬ್ಬರೂ ಕೂತ್ಕೊಂಡು ಊಟ ಮಾಡಿದ್ವಿ. ಸೊ ಇದಾಗಿತ್ತು ಇವತ್ತಿನ ಈ ಒಂದು ಚಿಕ್ಕ ವ್ಲಾಗ್. ನಿಮಗೆಲ್ಲ ನನ್ನ ವ್ಲಾಗ್ಗಳು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.